ಈ ವಿಡಿಯೋದಲ್ಲಿ ನಾನು ಕಲ್ಲಂಗಡಿ ಶರ್ಬತ್ ಅಂದರೆ ವಾಟರ್ಮೆಲನ್ ಶರ್ಬತ್ತನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸುಲಭ ರೆಸಿಪಿ ಇದು. ನಾನು ಫಲೂಡಾದು ರೀಸೆಂಟ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ನಾನು ಸಬ್ಜಾ ಸೀಡ್ಸ್ನ ಹೇಗೆ ನೀವು ನೀರಲ್ಲಿ ಸೋಪ್ ಮಾಡಬೇಕು, ಆಮೇಲೆ ಜೆಲ್ಲಿನ ಹೇಗೆ ಮಾಡಬೇಕಂತ ತೋರಿಸಿದ್ದೆ. ಅದೇ ರೆಸಿಪಿನ ಫಾಲೋ ಮಾಡಿದ್ರೆ ಆಯಿತು. ಇಲ್ಲಿ ಒಮ್ಮೆ ಪುನಃ ತೋರಿಸ್ತಾ ಇದ್ದೀನಿ ನಾನು. ಈಗ ನಾನು ಕಲ್ಲಂಗಡಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಪೀಸ್ ತುಂಬಾ ದೊಡ್ಡದಿದ್ರೆ ಚೆನ್ನಾಗಿರಲ್ಲ ಜ್ಯೂಸು. ಹಾಗೆ ಇಲ್ಲಿ ನಾನೀಗ ಅದನ್ನು ಕಲ್ಲಂಗಡಿ ಕಟ್ ಮಾಡಿ ಸೈಡಲ್ಲಿಟ್ಟು ಈಗ ನಾನು ಸಬ್ಜಾ ಸೀಡ್ಸನ್ನು ಬಿಸಿ ನೀರಲ್ಲಿ 1 ಗ್ಲಾಸ್ ಬಿಸಿನೀರಲ್ಲಿ ಈ ಥರ 5 ನಿಮಿಷ ನೀವು ಸೋಕ್ ಮಾಡಿಟ್ರೆ ನಿಮ್ಮದು ಸಬ್ಜಾ ಸೀಡ್ ರೆಡಿ ಆಗುತ್ತೆ. ಇದನ್ನು ನೀವು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ನನ್ನ ಜೆಲ್ಲಿಗೆ ಇಲ್ಲಿ ರಸ್ಬೆರಿದು ಮಿಕ್ಸನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ರಸ್ಬೆರಿದು ಮಿಕ್ಸ್ ಇಲ್ಲ ಅಂದರೆ ನೀವು ಸ್ಟ್ರಾಬೆರಿ ಮಿಕ್ಸ್ ಕೂಡ ಯೂಸ್ ಮಾಡ್ಬೋದು. ಇದು ಪ್ಯಾಕಿದು ಎಲ್ಲ ಪ್ಯಾಕೆಟ್ನ ಹಾಕಿ ಬಿಸಿ ನೀರಲ್ಲಿ 2 ಗ್ಲಾಸ್ನಷ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಸಕ್ಕರೆ ಅಂಶ ಇರುತ್ತೆ, ಹಾಗಾಗಿ ನೀವು ಸಪ್ರೇಟ್ ಸಕ್ಕರೆ ಹಾಕಬೇಕಾಗಿಲ್ಲ. ಇದನ್ನು ನೀವು ಫ್ರೀಸರಲ್ಲ ಫ್ರಿಜ್ಜಲ್ಲಿ ನೀವು 2 ಗಂಟೆಗಳ ಕಾಲ ಇಟ್ಟರೆ ಇದು ನೋಡಿ ಎಷ್ಟು ಈಸಿಯಾಗಿ ಜೆಲ್ಲಿ ರೆಡಿ ಆಗುತ್ತೆ. ಇದನ್ನು ನಾನು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ನಾವು ಕಟ್ ಮಾಡಿಟ್ಟಿರುವ ಕಲ್ಲಂಗಡಿ ವಾಟರ್ಮೆಲನ್ ತಗೊಂಡಿದ್ದೀನಿ. ಆಮೇಲೆ ಸಬ್ಜಾ ಸೀಡ್ ಸೋಪ್ ಮಾಡಿದ್ದಲ್ಲ ಅದು ಹಾಕಿ 2 ಗ್ಲಾಸಿನಷ್ಟು ಚಿಲ್ಡ್ ಮಿಲ್ಕ್ ಅಂದರೆ ತಣ್ಣಗಿರುವಂಥ ಹಾಲು, ರೆಫ್ರಿಜರೇಟ್ ಮಾಡಿದ್ದೆ ಹಾಲನ್ನು ಅದನ್ನು ಹಾಕಿ ರೂ ಅಫ್ಸಾನ 6 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೋಬೇಕು. ಆಮೇಲೆ ನೀವು ಜೆಲ್ಲಿ ಮಾಡಿದ್ರಲ್ಲ ಅದನ್ನು ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ರೂ ಅಫ್ಸದಲ್ಲಿರುವ ಸಕ್ಕರೆ ಅಂಶ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಷ್ಟು ಈಸಿಯಾಗಿ ನೀವು ಮಾಡ್ಬೋದು ಅಂತ ನೋಡ್ಬೋದಲ್ವ. ಆಮೇಲೆ ಚಿಲ್ಡ್ ಮಿಲ್ಕ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಐಸ್ ಕ್ಯೂಬ್ಸ್ನ ಕೂಡ ಹಾಕಿ ಇದೇ ರೆಸಿಪಿಯನ್ನು ನೀವು ಮಾಡ್ಬೋದು. ನಿಮಗೆ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.